ಗ್ಯಾರಂಟಿ ನ್ಯೂಸ್ ನ ಡಿಜಿಟಲ್ ಕಂಟೆಂಟ್ ಗೆ ಸ್ವಾಗತ. ನಾನು ಧನುಶ್ರೀ. ಯಾರೆಲ್ಲ ಹೊಸ ಮನೆ ಕಟ್ಟಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತೀರಾ ಅವರಿಗೆ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಎಸ್, ಸಣ್ಣ ಸೈಟ್ ಗಳಲ್ಲಿ ಮನೆ ಕಟ್ಟಿಸುವವರಿಗೆ ನಗರಾಭಿವೃದ್ಧಿ ಗುಡ್ ನ್ಯೂಸ್ ನೀಡಿದೆ. ಅದೇನಂದ್ರೆ 60 ಚದರ ಮೀಟರ್ ವರೆಗಿನ ಸೈಟ್ ಗಳಲ್ಲಿ ಮನೆ ಕಟ್ಟುವವರು ಹಿಂಭಾಗದಲ್ಲಿ ಸೆಟ್ ಬ್ಯಾಕ್ ಅಂದ್ರೆ ಸೈಟ್ ಸುತ್ತಲೂ ಒಂದಿಷ್ಟು ಜಾಗ ಬಿಡುವುದರಿಂದ ವಿನಾಯಿತಿ ನೀಡಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಸೆಟ್ ಬ್ಯಾಕ್ ನಿಯಮಗಳಲ್ಲಿ ಕೆಲ ಬದಲಾವಣೆಗಳನ್ನ ಮಾಡಿದೆ. ಈ ಮೊದಲು ಮನೆಗಳಿಗೆ 12 ಮೀಟರ್ ವರೆಗೆ ಅಂದ್ರೆ 8 ಅಡಿಯಿಂದ 40 ಅಡಿವರೆಗೆ ಸೆಟ್ ಬ್ಯಾಕ್ ಬಿಡುವ ಅವಶ್ಯಕತೆ ಇತ್ತು. ಆದ್ರೆ ಇದೀಗ ಸರ್ಕಾರ ಸೆಟ್ ಬ್ಯಾಕ್ ಕಡಿತ ಹಾಗೂ ವಿನಾಯಿತಿ ನೀಡಿದ್ದು ಕಟ್ಟಡದ ಯಾವುದಾದರೂ ಒಂದು ಬದಿಯಲ್ಲಿ ಸೆಟ್ ಬ್ಯಾಕ್ ಬಿಟ್ರೆ ಸಾಕು, ಉಳಿದ 3 ಕಡೆಗಳಲ್ಲಿ ಯಾವುದೇ ಸೆಟ್ ಬ್ಯಾಕ್ ಬಿಡುವ ಅನಿವಾರ್ಯತೆ ಇಲ್ಲ ಎಂದು ತಿಳಿಸಿದೆ. ಈ ಮೊದಲು 20 × 30 ಅಡಿ ಅಳತೆಯ ಸೈಟ್ ಸುತ್ತಲೂ 1 ಮೀಟರ್ ಜಾಗ ಬಿಡಬೇಕು ಹಾಗೂ 30 × 40 ಅಡಿ ಅಳತೆಯ ಸೈಟ್ ಸುತ್ತಲೂ 1.5 ಮೀಟರ್ ಜಾಗ ಬಿಡಬೇಕು ಎನ್ನುವ ನಿಯಮವಿತ್ತು. ಅಲ್ಲದೆ ದೊಡ್ಡ ನಿವೇಶನಗಳ ಒಟ್ಟಾರೆ ವಿಸ್ತೀರ್ಣದ ಆಧಾರದ ಮೇಲೆ ಸುತ್ತಲೂ ಇಂತಿಷ್ಟು ಸೆಟ್ ಬ್ಯಾಕ್ ಬಿಡಬೇಕು ಎಂಬ ನಿಯಮವಿತ್ತು. ಅದನ್ನ ಈಗ ಪರಿಷ್ಕರಿಸಿ ಇಂತಿಷ್ಟು ವಿಸ್ತೀರ್ಣದ ಸೆಟ್ ಬ್ಯಾಕ್ ಬಿಡಬೇಕು ಎನ್ನುವುದನ್ನ ನಗರಾಭಿವೃದ್ಧಿ ಇಲಾಖೆಯೇ ನಿಗದಿಪಡಿಸಿದೆ. 1500 ಚದರ ಅಡಿ ವಿಸ್ತೀರ್ಣದವರೆಗಿನ ಸೈಟ್ಗಳಲ್ಲಿ ನಿರ್ಮಿಸಿರುವ ಕಟ್ಟಡಗಳಿಗೆ ಸೆಟ್ ಬ್ಯಾಕ್ ಜಾಗ ಕಡಿಮೆ ಮಾಡಲಾಗಿದೆ. ಈ ನಿಯಮ ಈಗಾಗಲೇ ನಿರ್ಮಾಣ ಆಗಿರುವ ಕಟ್ಟಡಗಳಿಗೂ ಅನ್ವಯಿಸುತ್ತದೆ. 500 ಚದರ ಅಡಿ ಮೀಟರ್ ವರೆಗಿನ ವಿಸ್ತೀರ್ಣದಲ್ಲಿ ನಿರ್ಮಿಸುವ ಕೈಗಾರಿಕಾ ಕಟ್ಟಡ ಬ್ಯಾಕ್ನಲ್ಲಿ ವಿನಾಯಿತಿ ನೀಡಲಾಗುತ್ತಿದೆ. ಸುತ್ತಲೂ 4.5 ಮೀಟರ್ ಬಿಡಬೇಕು ಎಂದು ಇದ್ದ ನಿಯಮವನ್ನ ಪರಿಷ್ಕರಿಸಿ ನಿವೇಶನದ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಮುಂಭಾಗದಲ್ಲಿ 12% ಹಾಗೂ ಹಿಂಭಾಗ ಮತ್ತು ಅಕ್ಕಪಕ್ಕದಲ್ಲಿ 8% ಸೆಟ್ ಬ್ಯಾಕ್ ಬಿಡಬೇಕು ಎನ್ನುವ ಅಧಿಸೂಚನೆಯನ್ನ ನೀಡಲಾಗಿದೆ.